ಯಾಕೆ ಗೊತ್ತಾ, ನಾವು ಫಸ್ಟ್ 17 ಸೀಸನ್, ಇದು 18 ಸೀಸನ್ ಅಲ್ವಾ, 17 ಇಯರ್ಸ್ ನಾವು ವೆಯ್ಟ್ ಮಾಡಿದ್ದೇವೆ ಒಂದು ಕಪ್ ಅಂದರೆ ಫೈನಲ್ ಬರೋದಕ್ಕೆ. ಅದಕ್ಕೋಸ್ಕರ ಎಲ್ಲರಿಗೂ ಒಂದು ಆಸೆ ಇದೆ. ವಿರಾಟ್ ಕೊಹ್ಲಿ ಅವರು ಆಲ್ರೆಡಿ ಟೆಸ್ಟಿಂದ ಇದಾಯಿತು, ಏನಂತ ಹೇಳಿದ್ರೆ ರಿಟೈರ್ಮೆಂಟ್ ಆದರು. ಅವ್ರಿಗೆ ಒಂದೇ ಒಂದು ಆಸೆ, RCB ಈ ಸಲ IPL ವಿನ್ ಆಗಬೇಕು ಅಂತ. ಯಾಕಂತ ಹೇಳಿದ್ರೆ ಚಾಂಪಿಯನ್ಸ್ ಟ್ರೋಫಿ ವಿನ್ ಆದ್ವಿ, ವರ್ಲ್ಡ್ ಕಪ್ ಎಷ್ಟೋ ಸಲ ಎಲ್ಲ ಮ್ಯಾಚನ್ನು ಹೆಚ್ಚಿನ ಮ್ಯಾಚ್ನೆಲ್ಲ ವಿನ್ ಆದ್ವಿ. ಅವ್ರಿಗೊಂದು ಎಲ್ಲರಿಗೂ ಒಂದು ಆಸೆ ಇರುತ್ತಲ್ವ. RCB 17 ಇಯರ್ಸ್ ತನಕನೂ ಅವರು ವಿರಾಟ್ ಕೊಹ್ಲಿ ಅವರು ಒಂದೇ ಟೀಮಲ್ಲಿದ್ದರು RCBಯಲ್ಲಿ. ತುಂಬ ಖುಷಿ ಆಗುತ್ತೆ. ಅದು ಅವರು ಯಾವುದು ಚೇಂಜ್ ಮಾಡಲಿಲ್ಲ. ಯಾಕಂತಂದ್ರೆ ಅವರಿಗೆ ಬೇರೆಯವರು ದುಡ್ಡು ಹೆಚ್ಚು ಕೊಟ್ಟು ಕೂಡ ಬೇಕಾದ್ರೆ ಬೈ ಮಾಡ್ಬೋದಿತ್ತು, ಬಟ್ ಅವ್ರು ಯಾವ ಟೀಮಿಗೂ ಹೋಗಲಿಲ್ಲ. ನೋಡಿ, ಅವ್ರನ್ನ ನೋಡಿ ನಾವು ಕಲಿಬೇಕು ಎಷ್ಟೊಂದು ಫೇತ್ಫುಲ್ ಆಗಿರ್ತಾರೆ ಅಂತ. ಅದಕ್ಕೋಸ್ಕರ ಅವ್ರಿಗೆ ಒಂದೇ ಒಂದು ಆಸೆ ಇದೆ, ಎಲ್ಲ ಟೀಮ್ ಅವರು ವಿನ್ ಆಗಿದ್ದಾರೆ. ಈಗ ಮುಂಬೈ ಇಂಡಿಯನ್ಸ್ 6 ಟೈಮ್ಸ್ IPL ಟ್ರೋಫಿ ವಿನ್ ಆಗಿದ್ದಾರೆ, GT ಒಂದ್ಸಲ ಆಗಿದೆ. ಅದೇ ಪಂಜಾಬ್ ಕಿಂಗ್ಸ್ ಅವರು ಒಂದ್ಸಲ ಆಗಲಿಲ್ಲ. ನನಗೆ ಪ್ರೀತಿ ಜಿಂಟಾ ಅವ್ರ ಬಗ್ಗೆನೂ ಹೇಳಬೇಕು. ಯಾಕಂತ ಹೇಳಿದ್ರೆ ಅವರು ಒಂದು ಸಲನೂ ವಿನ್ ಆಗಲಿಲ್ಲ. ಈವೊಂದು ಅವ್ರು ಎಷ್ಟು ಚೇರ್ ಅಪ್ ಮಾಡ್ತಾರೆ ಅಂತ ಹೇಳಿದ್ರೆ ಒಬ್ಬ ಟೀಮ್ಸ್ ಪ್ಲೇಯರ್ಗೆ ಆಪೋಸಿಟ್ ಅವರಿಗೂ ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಅಂತ ಆ ರೀತಿ ಇದ್ರೆ ಮಾತ್ರ ಎಲ್ಲರಿಗೊಂದು ಖುಷಿ ಆಗುತ್ತೆ. ಯಾಕಂತ ಹೇಳಿದ್ರೆ ಇಲ್ದಿದ್ರೆ ನೀವು ವಿನ್ ಆಗ್ಲಿಲ್ಲ ಅಂತ ಒಂದು ರೀತಿ ಮಾಡಿದ್ರೆ, ಮುಖ ತಿರ್ಸ್ಕೊಂಡು ಹೋದ್ರೆ ಯಾರು ಪ್ಲೇಯರ್ಸಿಗೂ ಒಂದು ಇದು ಬರಲ್ಲ. ನೋಡಿ, ಒಂದು 17 ಇಯರ್ಸ್ ವೇಟ್ ಮಾಡ್ಬೇಕಾಯ್ತು RCB ಮತ್ತೆ ಪಂಜಾಬ್ ಕಿಂಗ್ಸ್ ಅವರು ಇಲ್ಲಿ ತನಕ ಬರ್ಲಿಕ್ಕೆ. ಅದಕ್ಕೋಸ್ಕರ ಎಲ್ಲವೂ ಗೆದ್ರು ಕೂಡ ಪಂಜಾಬ್ ಹಾಗೂ RCB ಇದುವರೆಗೂ ಗೆದ್ದಿಲ್ಲ. ಆದ್ರೆ ಈಗ ಎರಡೂ ಇವಾಗ ಕೊನೆಯ ಹಂತ ತಲುಪಿದೆ. ಒಂಥರ ಯಾವ್ದು ಬರ್ಬೋದು, ಯಾವ ಟೀಮ್ ಕಪ್ ಮುಡಿಗೇರಿಸ್ಕೋಬಹುದು? ಏನ್ ಗೊತ್ತಾ, ಇವತ್ತು ಯಾರಾದ್ರೂ ಸೋಲ್ತರು ಅಂತ ಇಟ್ಕೊಳ್ಳಿ, ಅಥವಾ ಪಂಜಾಬ್ ಕಿಂಗ್ಸ್ ಅವರೇ ಸೋತೋದ್ರು ಅಂತ ಇಟ್ಕೊಳ್ಳಿ, ಅವರು ಕ್ವಾಲಿಫೈಯರ್ ಸೆಕೆಂಡ್ ಗೇಮ್ ಅಲ್ಲಿ ವಿನ್ ಆಗಿ ಅವರು ಫೈನಲ್ಗೂ ಬರ್ಬೋದಲ್ವಾ, ಯಾರಿಗೆ ಗೊತ್ತು. ಇದು ಹೇಗಂತ ಹೇಳಿದ್ರೆ, ಕ್ವಾಲಿಫೈಯರ್ 1 ಇದು ಎಲಿಮಿನೇಟರ್ ಗೇಮ್ ನಾಳೆ ಆಗ್ತದೆ. ಅಲ್ಲಿ ನಾಳೆ ವಿನ್ ಆದವರು ಕ್ವಾಲಿಫೈ 2 ಅಲ್ಲ, ಹಾಗಲ್ಲ. ನಾಳೆ ವಿನ್ ಆದವರು ಕ್ವಾಲಿಫೈ ಸೆಕೆಂಡ್ ಬರ್ತಾರೆ, ಇವತ್ತು ಸೋತವರು ಕ್ವಾಲಿಫೈ ಸೆಕೆಂಡ್ ಹೋಗ್ತಾರೆ. ಅಲ್ಲಿ ಯಾರು ವಿನ್ ಆಗ್ತಾರೆ ಅವರು ಫೈನಲ್ಗೆ ಹೋಗ್ತಾರೆ. ಯಾಕಂತ ಹೇಳಿದ್ರೆ ಇವತ್ತು ಯಾರು ಸೋಲ್ತಾರೆ ಅಥವಾ ವಿನ್ ಆಗ್ತಾರೆ ಅದು ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಇವತ್ತು ಎರಡು ಟೀಮ್ ಅವರು ನಾಡ್ದು ಫೈನಲ್ ಹೋಗ್ಬೋದು, ಪಂಜಾಬ್ ಕಿಂಗ್ಸ್ ಮತ್ತೆ RCB ಅವರಲ್ವಾ. ಸೊ ಯಾರಿಗೆ ಗೊತ್ತು, ಚಾನ್ಸಸ್ ಇದೆ ಅಂತಾನೆ ಹೇಳ್ಬೋದು.